ಸಿಟಿ ರವಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಸಂಘ ಕಬಡ್ಡಿ ಆಡೋದನ್ನ ಹೇಳ್ಕೊಡುತ್ತೆ, ಕಬಡ್ಡಿ ಆಡೋರ್ನೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ಆಡಿ ಅಂತ ಹೇಳಕ್ಕಾಗತ್ತಾ ಅಂತ ಪ್ರಿಯಾಂಕ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. RSS ಒಂದು ರಾಜಕೀಯ ಪಕ್ಷ ಅಲ್ಲ, ಪ್ರಿಯಾಂಕರ್ಗೆ ಸಂಘದ ಶಾಖೆಗೆ ಭೇಟಿ ಕೊಡ್ಲಿ, ವಚನ ಹಾಡು ಶ್ಲೋಕ ಹೇಳ್ಕೊಡ್ತಾರೆ ಅಲ್ಲಿ ಅಂತ ಟೀಕಿಸಿದ್ದಾರೆ ಸಿಟಿ ರವಿ. ಪ್ರಿಯಾಂಕ್ ಖರ್ಗೆಯವರಾಗಿ ಪತ್ರ ಬರೆದಿದ್ದರೆ ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಅದು ಅನುಭವವೇದ್ಯವಾಗಿರ್ತಕ್ಕಂಥ ಸಂಗತಿ ಆಗತ್ತೆ. ಹೊರಗಡೆಯಿಂದ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಮುಕ್ತವಾಗಿ ತಾನೇ ಶಾಖೆಗೆ ಬಂದು ಶಾಖೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದಾಗ ಬಹುಶಃ ಅವರ ಮನಸ್ಸಿನ ಕ್ಲೇಬ್ಯ ಕಲ್ಮಶ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘದ ದೃಷ್ಟಿಯಲ್ಲಿರುವಂಥ ಅವರ ಮನಸ್ಸಿನ ಮನೋಭಾವನೆ ಬದಲಾಗತ್ತೆ. ಇದು ಸರಳ ಮಾರ್ಗ. ಇನ್ನು ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. 100 ವರ್ಷ ಮೊಯಿತೆವಾಡದ ಒಂದು ಶಾಖೆಯಿಂದ ಪ್ರಾರಂಭ ಆಗಿದ್ದು ಇವತ್ತು ಸಾವಿರಾರು ಸಂಖ್ಯೆಯ ಶಾಖೆ ಮತ್ತು ಸಂಘ ಪ್ರೇರಿತ ವಿವಿಧ ಸಮಾಜಮುಖಿ ಸಂಘಟನೆಗಳು ಸಮಾಜದ ನಡುವೆ ಕೆಲಸ ಮಾಡ್ತಿರೋದೇ ಅದರ ಟ್ರ್ಯಾಕ್ ರೆಕಾರ್ಡು. ಹಾಗಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಸಂಘದ ಮೇಲೆ FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಬ್ಯಾನ್ನ ಲಿಫ್ಟ್ ಮಾಡಿದ್ರು ಅವರೇ. ಆ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ನಿಮ್ಮದು ಕಾರ್ಯ